ಬಂಡ್ರು ಮನೆ ಕುಂತ್ಕೊಂಡು ಏನ್ರ ಮಾಡ್ತೀರಿ, ಕಷ್ಟ ಬಿದ್ದ ಅಪ್ಪ ಅಮ್ಮನಿಗೆ ಅರ್ಥ ತಾನ. ಸರ್ ಬಿಗ್ ಬಾಸ್ ಅಂದರೆ ಸರ್ ಅದೊಂಥರ ದೇವ್ರ ಗುಡಿ ಇದ್ದಂಗೆ ಸರ್. 24 hours ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಸರ್. ದೇವ್ರಿಗೆ ಪೇಪರ್ ತಗೊಂಡಿದ್ರ ಬಾಂಡ್ ಪೇಪರ್ ನಮ್ಮ ತಾಯಿ ಸತ್ವ ಹೇಳ್ತೀನಿ, ನಮ್ಮ ಮನೆ ದೇವ್ರ ಸತ್ವ ಹೇಳ್ತೀನಿ, ನಮ್ಮ ಮೆತ್ತ ತಾಯಿ ಸತ್ವ ಹೇಳ್ತೀನಿ. ಬಾಂಡ್ ಪೇಪರ್ ಮೇಲೆ ಸಣ್ಣ ಹಾಕ್ತೀನಿ. ಇಲ್ಲ ಸರ್, ದೇವ್ರೊಳಗೆ ಶಲ್ಲಾಟ ಆಗಲಿ ಬಿಡ್ಲಿ, ಶಲ್ಲಾಟ ಆದ್ರೂ ಒಳ್ಳೇದೇ, ಶಲ್ಲಾಟ ಆಗ್ಲಿಲ್ಲ ಅಂದ್ರೆ ಸರ್ ಇದು ಏನು ಹೇಳುತ್ತಾ ಅದನ್ನ ಮಾಡ್ತೀನಿ ಸರ್. ದೇವ್ರ ಸತ್ತು ಇದು ಏನು ಹೇಳುತ್ತಾ ಅದನ್ನ ಮಾಡ್ತೀನಿ. ಯಾಕೆ ನಾನು ಬೆಳೆಯೋದಕ್ಕೆ ಕಾರಣ ಸರ್, ವಿಡಿಯೋ ನಾನು ಒಬ್ಬನೇ ಮಾಡ್ತಾ ಇರೋದು. ಇಷ್ಟು ಬೆಳೆಯೋದಕ್ಕೆ ಕಾರಣ ನಾವು 7 ಕೋಟಿ ಕನ್ನಡಿಗರು ಸರ್. ದೇವ್ರ ಸತ್ತು 7 ಕೋಟಿ ಕನ್ನಡಿಗರು ಸರ್. ನನ್ನ ಮೆಂಟ್ಲು ಮಂಜ ಅಂತಾರೆ ಸರ್ ದೇವ್ರ ಸತ್ತೋಗ. ಅಂದ್ರೆ ನಾನು ತರಲ್ಲ, ಮೆದ್ದೆಲ್ಲ ಚಿಂದಿ ಆಗತ್ತಲ್ಲ. ಅವತ್ತು ಕಣ್ಣಲ್ಲಿ ನೀರು ಬಂದೆ ಸರ್ ದೇವ್ರಿಗೂ. ಇದು ಸೀರಿಯಸ್ ಇದು ಪಿಕ್ಚರ ಸೀರಿಯಸ್ ಮಾಡೋರು. ಯಾರೋ ಯಾರೋ ಗೀಚಿ ಹೋದ ಹಾಡು ಅನೆಯ ಬರಹ ದಿಕ್ಕು ದಾರಿ ತೋಚಾದೆ. ಇವ ನಿಮಗೆ ಬಿಗ್ ಬಾಸ್ ಅವಶ್ಯಕತೆ ಇದೆಯಾ ಸರ್? ಬಿಗ್ ಬಾಸ್ ಅವಶ್ಯಕತೆ ಇದೆ ಅಂತ ಕೇಳ್ತೀರಿ ಸರ್. ದೇವ್ರನಿಗೂ ಆ ದೇವ್ರ ಮನೆಗೆ ನಾನು ಹೋಗಿ ಆ ದೇವ್ರ ಮನೆಗೆ ಗುಡಿಗೆ ಹೋಗ್ಬಿಟ್ಟು ಬರ್ಬೇಕು ನನ್ನ ಆಸೆ ದೇವ್ರ ಸರ್. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ. ಇವತ್ತೊಂದು ಕ್ರೇಜಿ ಪ್ರ್ಯಾಂಕ್ ಮಾಡಕ್ಕೆ ಬಂದಿದ್ವಿ. ಈ ಪ್ರ್ಯಾಂಕು ಒಬ್ಬ ಕ್ರಿಯೇಟರ್ ಮೇಲೆ ಮಾಡ್ತಾ ಇದ್ವಿ. ಇದು ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಯೂಸ್ ಮಾಡೋರಿಗೆ ಇವರು ತುಂಬ ಫೇಮಸ್ಸು, ಗೊತ್ತಿರುತ್ತೆ. ಇವ್ರ ಮೇಲೆ ಒಂದು ಬಿಗ್ ಬಾಸ್ ಪ್ರ್ಯಾಂಕ್ ಮಾಡಕ್ಕೆ ಬಂದಿದ್ವಿ. ಇದು ಒಂದು ಜಸ್ಟ್ ಪ್ರ್ಯಾಂಕ್ ಅಷ್ಟೇ, ಒಂದು ಕಾನ್ಸೆಪ್ಟ್ ಮೇಲೆ ಬಂದಿದ್ದೀವಿ. ಅವ್ರ ಊರಿಗೆ ಬಂದಿದ್ದೀವಿ. ಬೆಂಗಳೂರಿಂದ 60 ಕಿಲೋಮೀಟ್ರು. ಇವಾಗ ಅವ್ರ ಊರಿಗೆ ಬಂದು ಇವಾಗ ಇಲ್ಲಿ ಮಾಡ್ತಾಯಿದ್ದೀವಿ ಪ್ರ್ಯಾಂಕು. ನೋಡೋಣ, ಈ ಜಾಗಕ್ಕೆ ಲೊಕೇಶನ್ ಕಳಿಸಿದ್ದೀವಿ. ಅವರು ಬರ್ತಾರೆ. ಅವ್ರ ಮೇಲೆ ಪ್ರ್ಯಾಂಕ್ ಏನಾಗುತ್ತೋ, ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ. ಈ ಪ್ರ್ಯಾಂಕ್ ನಾನು ಮಾಡ್ತಾಯಿಲ್ಲ, ನಾನು ಒಬ್ಬ ಸೈಡ್ ಕ್ಯಾರೆಕ್ಟರ್ ಆಗಿ ನಿಂತಿರ್ತೀನಿ. ನಮ್ಮ ಫ್ರೆಂಡ್ ಮಾಡೋದಿದ್ದು, ಹೆಂಗೆ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಇವಾಗ ಬರಲಿ ಅಂತ ಕಾಯ್ತಾ ಇದ್ದೀವಿ. ಅವ್ರ ಹೆಸರು ಮಂಜಣ್ಣ ಅಂತ. ಮಂಜಣ್ಣ ಓ, ಇವಾಗ ಯಾರು ಬರ್ತಾ ಇದ್ದಾರಾ? ಇಲ್ಲ ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಅಂತ ಇಲ್ಲ. ಚೆನ್ನಾಗಿದ್ದೀರಾ? ನನ್ನ ಕರ್ಕೊಂಬಂದು ಎಲ್ಲ ಇದು ಫ್ರ್ಯಾಂಕ್ ಮಾಡಿ ಭಯ ಹಾಕ್ಸಿ ನಾನು ಎಲ್ಲೂ ಒಬ್ಬನೇ ಬರಲ್ಲ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಭಯ ಹಾಕ್ಸಿಬಿಟ್ಟಿದ್ದಾರೆ. ಜೀವ ಬೆದರಿಕೆ ಹಾಕ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸರ್ ದೇವಣಿಗೂ. ಹೌದಾ? ಹಾಂ, ಇಟ್ಕೊಳ್ಳಿ. ನಾನು ಅದರಿಂದ ಒಬ್ಬರೊಬ್ಬರೇ ನಾನು ಎಲ್ಲೂ ಬರಲ್ಲ. ಐಡಿ ಕಾರ್ಡ್ ಹಾಕ್ಬೋದಾ? ಹಾಂ, ಜೀವ ಬೆದರಿಕೆ ಹಾಕಿದ್ದಾರೆ. ನಾನು ಒಬ್ಬೊಬ್ಬರೇ ಬರಲ್ಲ ಸರ್. ಫ್ರ್ಯಾಂಕ್ ಮಾಡಿವಿ, ನನಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿದ್ದಾರೆ ಸರ್. ಬನ್ನಿ ಇಲ್ಲಿ ಬನ್ನಿ. ಮೈನ್ ಇದೇನಕ್ಕೆ ಹಾಕಿದ್ದಾರೆ, ನಾವು ಯಾರು ಇಲ್ಲಿ ಗೊತ್ತಾಗ್ಬಿಡೋದಂತ, ಆಯಿತಾ? ಇವಾಗ ಕಾರಲ್ಲಿ ಸಾರ್ ಕೂತ್ಕೊಂಡಿದ್ರಣ್ಣ, ಅವರು ಬರ್ತಾರೆ. ಅವ್ರು ಬಂದಾಗ ಅವ್ರು ಕ್ವಶನ್ ಕೇಳ್ತಾರೆ. ಸರಿ. ಹೆಂಗಂದರೆ ನಿಮ್ಮ ವ್ಯಕ್ತಿತ್ವನ ನೀವು ಬಿಟ್ಕೊಡ್ಬಾರ್ದು. ಇದು ವ್ಯಕ್ತಿತ್ವ ಆಟ. ಹಾಂ ಸರಿ. ಹಾಂ, ನಿಮ್ಗೆ ಗೊತ್ತಿರಬೇಕಂತ. ಇದೇನು ಹೇಳಿ? ಬಿಗ್ ಬಾಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಬಿಗ್ ಬಾಸ್. ಹಾಂ, ಓಕೆ ಸರ್. ಹಾಂ, ಇದರಿಂದ ಅವ್ರು ಇಂಟರ್ವ್ಯೂ ಮಾಡ್ತವ್ರೆ. ನೀವು ಅಂದರೆ ಬಿಗ್ ಬಾಸ್ ಅಂದರೆ ಭಯ ಬೀಳೋದಲ್ಲ, ನಿಮ್ಮ ವ್ಯಕ್ತಿತ್ವನ ಬಿಟ್ಕೊಡ್ಬೇಡಿ ನೀವು. ಸರಿ. ಏನಾದ್ರು ಡೌಟ್ ಇದ್ರೆ ಇವಾಗ ಕೇಳ್ಬಿಡಿ. ನನ್ನ ಡೌಟ್ ಅಂದರೆ ಏನು ಡೌಟ್ ಇಲ್ಲ. ಈಗ ನೀವು ಬಂದರೆ ನಂಗೆ ಖುಷಿ ಆಯಿತು. ಅಂದರೆ ಕೇಳೋ ರೀತಿಯಲ್ಲಿ ಕೇಳಿ ಸರ್, ನನಗೇನು ಬೇಜಾರಿಲ್ಲ. ಇಲ್ಲ, ಇಲ್ಲಿ ಡಬಲ್ ಮೀನಿಂಗು ಟಿಬ್ಬಲ್ ಮೀನಿಂಗ್ ಏನೂ ಬರೋಲ್ಲ. ಓಕೆ ಸರ್. ಅಷ್ಟೇ. ಓಕೆ. ಸಿಂಪಲ್ ಬಂದರೆ ಎಲ್ಲ ಬಿಗ್ ಬಾಸ್ ಬಗ್ಗೆನೇ ಕ್ವಶನ್ ಬರ್ಬೋದು. ನಿಮಗೇನು ಗೊತ್ತದು ಉತ್ತರ ಕೊಡಿ. ಓಕೆ ಸರ್. ಆಯ್ತಣ್ಣ? ಹಾಂ, ಇನ್ನೇನು ಡೌಟ್ ಇದೆಯಾ? ಏನು ಡೌಟ್ ಇಲ್ಲ ಸರ್. ಏನಿಲ್ಲ. ನೀವು ಇಲ್ಲಿ ನಿಂತ್ಕೊಳ್ಳಿ. ಆದಷ್ಟು ಕ್ಯಾಮ್ರಾ ಕಡೆ ನೋಡ್ತಾರೆ. ಅವ್ರು ಇಲ್ಲಿ ನಿಂತ್ಕೊತಾರೆ. ನೋಡೋಕೆ ಇನ್ನೊಂದು ಏನಂದರೆ, ಅವರು ಆಫೀಸ್ ಥರ ಇರಲ್ಲ, ನಾರ್ಮಲ್. ಅಂದರೆ ಇವಾಗ ಎದ್ದು ಬಂದಂಗೆ ಇರುತ್ತಾರೆ. ಅಂದರೆ ಅವರು ಯಾರು ಗೊತ್ತಾಗಬಾರ್ದು. ಸರಿ. ಹಾಂ, ಇವಾಗ ಎದ್ದು ಬಂದಂಗೆ ಇರ್ತಾರೆ. ಸ್ವಲ್ಪ ಡುಮ್ಮ ಇದ್ದಾರೆ. ಇವತ್ತು ಬಂದರು ಡುಮ್ಮ ಇದ್ದಾರೆ. ಕನ್ನಡ ಮಾತಾಡ್ತಾರೆ. ಆಯಿತಾ? ಸರಿ. ಚಪ್ಲಿನೂ ನಮ್ಮ ಥರ ಹಾಕಿರ್ತಾರೆ, ಬಟ್ಟೆನೂ ಕರೆಕ್ಟಾಗಿ ಹಾಕಿರಲ್ಲ. ಸರಿ ಸರ್. ಇಲ್ಲೆಲ್ಲ ಅರ್ಧಿರುತ್ತೆ. ಅವ್ರದ್ದೇನಂದರೆ ಚೆಕ್ ಮಾಡಬೇಕು. ಓಕೆ. ಇವಾಗ ಏನು ಮಾಡ್ತೀರಾ ನೀವು, ಕೆಲವ್ರನ್ನ ನಾವು ಬಟ್ಟೆ ನೋಡಿ ಅಳತೆ ಮಾಡ್ತೀವಿ. ಹೌದು. ಹಾಕಿರೋ ಗೋಲ್ಡ್ ನೋಡಿ, ಬಟ್ಟೆ ನೋಡಿ, ಒಂದು ಸೌಕರ್ ಅಂತ ಇದು ಮಾಡ್ತೀವಿ. ಇವಾಗ ಅವರು ಚೆನ್ನಾಗಿ ರೆಡಿಯಾಗಿ ಬಂದರೆ ನಾವು ಅವ್ರನ್ನ ಅಳತೆ ಮಾಡ್ತೀವಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡೋದ್ರೆ. ಹೌದು. ಬಟ್ಟೆ ಹಾಕೊಂಬಂದ್ರೆ ಒಂಥರ ರೆಸ್ಪೆಕ್ಟ್ ಕೊಡ್ತೀವಿ, ಬಟ್ಟೆ ಹಾಕೊಂಬರ್ದಿರ ಅಂದರೆ ಒಂಥರ ರೆಸ್ಪೆಕ್ಟ್ ಕೊಡ್ತೀವಿ. ಬಿಗ್ ಬಾಸ್ ಮನೇಲಿ ಇವಾಗ ಎಲ್ಲರೂ ಒಂದೇ ಥರ ನೋಡ್ಬೇಕನ್ನ ಅವ್ರದ್ದು ಒಂದು ಉದ್ದೇಶ. ಇವಾಗ ನಿಮ್ಮನ್ನು ಹೆಂಗೆ ಕ್ವಶನ್ ಕೇಳ್ತಾರೆ ಅಂತ ಹೇಳಿ ಅದಕ್ಕೆಲ್ಲ ನೀವು ಪಟ್ ಅಂತ ಉತ್ತರ ಕೊಟ್ಟು ಸಕ್ಸಸ್ ಆದರೆ ಪಕ್ಕ. ಓಕೆ. ಹಾಂ, ಅಕಸ್ಮಾತ್ ಹೇಳೋಕ್ಕಾಗಲ್ಲ, ಕೆಲವೊಂದು ಕಾರಣದಿಂದ ರಿಜೆಕ್ಟ್ ಆದರೂ ಆಗ್ಬೋದು. ಈಗ ಹಾಂ, ಓಕೆ ಸರ್. ನೀವು ಹೆಂಗೆ ಮಾಡ್ತೀರ ಅನ್ನೋದು. ಹಾಂ, ಒಟ್ಟಿನಲ್ಲಿ ನೀವು ಎಷ್ಟೋ ನೀವು ನೋಡಿದರೆ ಬಿಡಿ, ಹೇಳ್ಕೊಡೋದೇನು ಬೇಡ. ಒಟ್ಟಿನಲ್ಲಿ ನಿಮ್ಗೆ ಏನು ಮನಸ್ಸಿಗೆ ಬರುತ್ತೆ ಚೆನ್ನಾಗಿ ಮಾತಾಡಿ. ಆದರೆ ಖಡಕ್ ಆಗಿದೆ, ನಿಮ್ಮ ವ್ಯಕ್ತಿತ್ವನ ಬಿಟ್ಕೊಡ್ಬೇಡಿ. ಸರಿ. ಆಯಿತಾ? ಓಕೆ. ಏನಾನ ಇಂಗ್ಲೀಷಲ್ಲಿದ್ದರೆ ನಾನು ಇನ್ನಿಂದ ಹೇಳ್ತಾ ಇರ್ತೀನಿ. ಓಕೆ. ಆಯಿತಾ? ಕರೀಲ? ಸರಿ, ಕರೀರಿ. ಅದೇನಿದೆ ಅಂತ ಮಾತಾಡ್ತೀನಿ. ಸರ್ ನಮಸ್ತೆ. ಆರಾಮ ಸರ್. ನೋಡ್ತಿರ್ತೀವಿ ನಿಮ್ಮೆಲ್ಲ ತುಂಬ. ಸರ್, ನಾನು 2 ಮಾತು ಮಾತಾಡಬೇಕು. ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್, ದೇವರೊಳಗೆ ಹೇಳ್ತೀನಿ, ನನ್ನ ಹತ್ರ ಸ್ವಾರ್ಥ ಇಲ್ಲ.
ಬಿಗ್ ಬಾಸ್ ಕರ್ಕೊಳ್ಳಿ ಸರ್, ನನ್ನಂತವ್ರು ಬಿಗ್ ಬಾಸ್ ಕರ್ಕೊಳ್ಳಿ ಸರ್. ನಾನು ಓಪನ್ ಆಗಿ ಮಾತಾಡ್ತೀನಿ, ಬಿಗ್ ಬಾಸ್ ಕರ್ಕೊಳ್ಳಿ ಸರ್. ಸಮುದ್ರದಲ್ಲಿ ಎಷ್ಟೋ ಜನ ನೀರ್ ಪಾಲಾಗ್ತಾ ಇದ್ದಾರೆ ಸರ್, ಅಂತವ್ರಿಗೂ ಹೋಗಿ ನಾನು ಸಹಾಯ ಮಾಡ್ಬೇಕಂತ ಆಸೆ. ಥ್ಯಾಂಕ್ಸ್ ಸರ್. ತುಂಬ ಇಷ್ಟ ಆಗುತ್ತೆ. ಓಕೆ. ಏನಿಲ್ಲ, ಇದು ಅಭಿಪ್ರಾಯ ಏನಂತಂದರೆ ಇವಾಗ 50 ದಿನ ಆಗಿದೆ ಬಿಗ್ ಬಾಸ್. ಇನ್ನೂ ಇಬ್ಬರು ಸರಿಯಾದ ವ್ಯಕ್ತಿನ ನಾವು ಚಾಯ್ಸ್ ಮಾಡ್ತಾ ಇದ್ದೀವಿ. ಸರಿ ಅಂದರೆ ಜನನ ಯಾರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಸರ್. ಚೆನ್ನಾಗಿ ಯಾರು ನಗಿಸ್ತಾರೆ, ಅಥವಾ ಜನಕ್ಕೆ ಬೇಕಾಗಿರೋದೇನು ಎಂಟರ್ಟೈನ್ಮೆಂಟ್, ಸರ್. ಅದು ನಿಮ್ಗೆ ಅದಕ್ಕೆ ಇದೆಯಾ, ಹೌದು ಸರ್. ನಿಮ್ಮ ಹತ್ರ ಅದು ಮಾಡಬಲ್ವರಾ ನೀವು ಮಾಡ್ತೀವಿ ಸರ್ ಅನ್ನೋದನ್ನು ನೀವು ಪ್ರೂವ್ ಮಾಡ್ಕೋಬೇಕಾಗತ್ತೆ. ಬಟ್ ಬಿಗ್ ಬಾಸ್ ಅವರು ಕೆಲವೊಂದು ರೂಲ್ಸ್ ಇಟ್ಟಿದ್ದಾರೆ, ಅಂದರೆ ಕೆಲವೊಂದು ಕ್ವಶನ್ಸ್ಗಳು ಇಕ್ಕಿದ್ದಾರೆ. ಸರ್. ನೀವು ಅದು ಕರೆಕ್ಟಾಗಿ ನೀವು ನಾವು ಹೇಳ್ದಂಗೆ ಕೇಳಿದ್ದು ಉತ್ತರ ಕೊಟ್ಟು ನೀವು ಕರೆಕ್ಟಾಗಿ ಮಾತಾಡಿದ್ರೆ ನಿಮ್ಮ ವಿಡಿಯೋನ ನಮ್ಮ ಇನ್ನೂ ದೊಡ್ಡ ಬಾಸ್ ಇದ್ದಾರೆ, ಹಾಂ ಸರ್, ಅವ್ರು ನೋಡಬೇಕು. ಓಕೆ ಸರ್. ನಾವು ಎಷ್ಟು ಒಪ್ಕೊಂಡಿದ್ದೋ ನಾವು ಬರೀ 10%, ಸರಿ ಅವ್ರು ಒಪ್ಕೊಂಡ್ರೆ 90%. ಓಕೆ ಸರ್. ಅದಾದಮೇಲೆ ಜನಗಳಿಗೆ ಒಂದು ವಿಟಿ ಬಿಡ್ತೀವಿ ಬಿಗ್ ಬಾಸ್ ಶೋ ಅಲ್ಲಿ. ನಿಮ್ಗೆ ಎಷ್ಟು ಜನ ಓಟ್ ಹಾಕ್ತಾರೆ, ನಿಮ್ಗೆ ಎಷ್ಟು ಜನ ಇಷ್ಟ, ಏನು ಹೆಂಗೆ, ಆ ಥರ ಈ ಥರ ಎಲ್ಲ ಪ್ರೋಸೆಸ್ಗಳು ಇರ್ತವೆ. ಜಸ್ಟ್ ಇವಾಗ ಏನಂದರೆ ಮಂಜಣ್ಣ ಅಂದರೆ ಯಾರು, ಮನೆಗೆ ಹೋದರೆ ಎಷ್ಟು ಯೋಗ್ಯರಲ್ಲ, ಅವ್ರ ಒಳಗೆ ಹೋದರೆ ಹೆಂಗಿರ್ತಾರೆ, ಹೆಂಗಿಲ್ಲ ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ತಿಳ್ಕೊಳಕ್ಕೆ ಬಂದಿರೋದು ನಾವು. ಓಕೆ ಸರ್, ಕೇಳಿ ಸರ್, ಅದರಲ್ಲಿ ಏನಿದೆ ಸರ್. ಓಕೆ, ಸರಿ ಸರ್. ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತೀನಿ, ಕೇಳಿ ಸರ್. ಅದಕ್ಕೆ ಉತ್ತರ ಹೇಳಬೇಕು. ಒಂದು ನಿಮಿಷ. ತಿಂದ್ರಾ? ತಿಂಡಿ ತಿಂದ್ರಿ ಸರ್. ನಿಮ್ಮ ಫುಲ್ ಹೆಸರು? ಸರ್ ಮಂಜುನಾಥ್ ಜಿ ಸರ್. ಸ್ವಂತ ಊರು ಯಾವುದು? ಸ್ವಂತ ಊರು ದೇವನಹಳ್ಳಿ ತಾಲೂಕು ಬಿದ್ಲಿಪುರ. ದೇವನಹಳ್ಳಿ ತಾಲೂಕು ಬಿದ್ಲಿಪುರ ಸರ್. ನಾವು ದೊಡ್ಡಬಳ್ಳಾಪುರಕ್ಕೆ ಬಂದು ಸುಮಾರು ಒಂದು 25ರಿಂದ 30 ವರ್ಷ ಆಯ್ತು ಸರ್ ದೊಡ್ಡಬಳ್ಳಾಪುರಕ್ಕೆ ಬಂದು. ಓಕೆ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ ಏನು ಸರ್? ಬಿಗ್ ಬಾಸ್ ಅಂದರೆ ಸರ್ ಅದೊಂಥರ ದೇವ್ರ ಗುಡಿ ಇದ್ದಂಗೆ ಸರ್. ದೇವ್ರ ಗುಡಿ ಇದ್ದಂಗೆ ಅಲ್ಲಿ ಹೋದರೆ ನಮಗೆಲ್ಲರಿಗೂ ಮನೋರಂಜನೆ, ಜನಗಳನ್ನೆಲ್ಲ ನಗಿಸ್ಬೇಕು, ಹಾರೈಸ್ಬೇಕು. ಅದೇ ಥರ ಈ ಒಂದು ಕಷ್ಟ ಬಿದ್ದು ದುಡ್ಡು ಮನೆಗೆ ಬರ್ತಾರೆ, ಅವ್ರು ನಗಿಸ್ಬೇಕು ಅಂತ ನಮ್ಮ ಆಸೆ ಸರ್. ಬಿಗ್ ಬಾಸ್ ಅಂದರೆ ಮನೆಗೆ ಹೋಗಿ ಕಷ್ಟ ಬಿದ್ದು ಬಂದು ಸಂಜೆ ಮನೆಗೆ ಬಂದು ನಮ್ಮ ಪ್ರೋಗ್ರಾಮ್ ನೋಡ್ತಾರಲ್ಲ ಅವ್ರನ್ನೆಲ್ಲ ನಗಿಸ್ಬೇಕಂತ ಸರ್. ನಾವು ಬಿಗ್ ಬಾಸ್ ಅಂದರೆ ಅದೊಂದು ಗುಡಿ, ದೇವ್ರ ಮನೆ ಗುಡಿ ಇದ್ದಂಗೆ. ನಾವು ಅಲ್ಲಿಗೆ ಹೋದರೆ ಅದು ಪುಣ್ಯ ಸರ್. ದೇವ್ರನ್ನ ಒಂದು ದೇವಳಕ್ಕೆ ಹೋದಂಗೆ ಸರ್ ಅದು. ನಾವು ಬಿಗ್ ಬಾಸ್ ಮನೆಗೆ ಹೋದರೆ ದೇವಳಕ್ಕೆ ಹೋದಂಗೆ ಸರ್ ಅದು. ಓಕೆ, ನೀವು ಬಿಗ್ ಬಾಸ್ಗೆ ಹೋಗಿ ಏನು ಮಾಡ್ತೀರಾ ಸರ್? ಬಿಗ್ ಬಾಸ್ಗೆ ಹೋಗಿ ಬಂದರೆ ಸರ್, ಬಿಗ್ ಬಾಸಲ್ಲಿ ಹೋದರೆ ನಿಜವಾಗ್ಲು ಅಲ್ಲಿ ಅದೇ ನಾನು ಹೇಳೋದಲ್ಲ ಸರ್. ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸರ್ ದೇವರನಿಗೂ ಅದ್ರ ಆಟ ಅಂದರೆ ನಾನು ಯಾವ ಥರ ಏನಂತ ನಾನು ತೋರಿಸ್ಕೊಡ್ತೀನಿ ಸರ್. ಈಗ ಈ ವರ್ಷ ಎಷ್ಟೇ ಸೀಸನ್ ಅಂತ ಗೊತ್ತಾ ಬಿಗ್ ಬಾಸ್? 15 ಸರ್. 15 ಸರ್. ವರ್ಷದ 12ನೇ ಸೀಸನ್. 12ನೇ ಸೀಸನ್ ಸರ್. ಓಕೆ, ಇವಾಗ ಒಂದು ಕಡೆಯಿಂದ ಬರ್ತಾ ಇದ್ದೀವಿ ಎಲ್ಲರೂ. ಈಗ ನಿಮ್ಮ ಥರನೇ ವ್ಯಕ್ತಿತ್ವ, ಬಿಗ್ ಬಾಸ್ಗೆ ಯಾರು ಸರಿ ಇಲ್ಲ, ಅಲ್ಲಿ ಬಂದಮೇಲೆ ನಮ್ಮ ವ್ಯಕ್ತಿತ್ವ ನಿರೂಪಿಸ್ಬೇಕಾಗತ್ತೆ. ನಾವು ಎಷ್ಟು ಒಳ್ಳೇದು ಬಯಸ್ತೀವೋ ಅಷ್ಟು ಒಳ್ಳೇದಾಗಿರ್ಬೇಕಾಗತ್ತೆ. ಹೌದಾ? ಬಿಗ್ ಬಾಸ್ ಬಂದಮೇಲೆ ಕೆಟ್ಟ ಮಾತುಗಳು ಮಾತಾಡಬಾರ್ದು. ಇಲ್ಲ ಸರ್. ಹೌದಾ? ಎಲ್ಲ 24 hours ನೀವು ಲೈವಲ್ಲಿ ಇರ್ತೀರಾ. ಕೆಟ್ಟದಾಗಿ ನಡ್ಕೋಬಾರ್ದು. ತುಂಬ ಜನ ಲೇಡೀಸ್ ಇರ್ತಾರೆ, ತುಂಬ ಜನ ಮನೆಯಲ್ಲಿ ವಯಸ್ಸಾದವರು ನೋಡ್ತಿರ್ತಾರೆ, ಚಿಕ್ಕ ಮಕ್ಕಳು ನೋಡ್ತಿರ್ತಾರೆ, ಎಲ್ಲ ನೋಡ್ತಿರ್ತಾರೆ. ಎಲ್ಲ ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ಇರಬೇಕು ಸರ್. ನಾನು ಮಾತಾಡೋದೇ ಹಿಂಗೆ ಸರ್. ದೇವ್ರೊಳಗೆ ಒಂದು ಕಂಟೆಂಟ್ ಆಗಲಿ ಹಿಂಗೆ ಮಾತಾಡಬೇಕು ಒಂದು ಕಂಟೆಂಟ್ ತಗೊಂಡಲ್ಲ ಸರ್. ಇದು ಏನು ಹೇಳುತ್ತೋ ಅದನ್ನು ಮಾಡ್ತೀನಿ ಸರ್. ದೇವ್ರ ಸತ್ತು ಇದು ಏನು ಹೇಳುತ್ತೋ ಅದನ್ನು ಮಾಡ್ತೀನಿ. ಯಾಕೆ ಗೊತ್ತಾ? ನಾನು ಗದಗ, ಗುಲ್ಬರ್ಗ, ದಾವಣಗೆರೆ, ರಾಯಚೂರು ಪ್ರತಿಯೊಂದು ಸರ್ ದಿನ 1000 ಫಂಡ್ ಬರ್ತದೆ ಸರ್. ದೇವ್ರನಿಗೆ ದಿನ 1000 ಫಂಡ್ ಬರ್ತದೆ ಸರ್. ಯಾಕಂದ್ರೆ ಅಷ್ಟೇ ಜನ ಫಾಲೋಸು. ನಾನು ಮಾತಾಡೋ ದುನಿಗೆ ಸರ್ ಒಂದು ವಿಡಿಯೋ ಮಾಡಿದ್ದೀನಿ ಸರ್. ದೇವ್ರನಿಗೂ ಬಂದರು ಮನೆ ಕುಂತ್ಕೊಂಡು ಏನರ ಮಾಡ್ತೀರಿ, ಕಷ್ಟ ಬಿದ್ದು ಅಪ್ಪ ಅಮ್ಮನಿಗೆ ಅರ್ಥ ತನ್ನಾಕಣೆ ಸರ್. ಅದೇ ಒಂದು ಸರ್ ಅದು 19 ಮಿಲಿಯನ್ ಮಾಡೈತೆ ಸರ್. ದೇವ್ರನಿಗೆ 19 ಮಿಲಿಯನ್ ಮಾಡೈತೆ ಅಂದರೆ ನಾನು ಈಗಲೂ ಸರ್ ರೋಡ್ ಮೇಲೆ ಹೋಗ್ತಾ ಇದ್ರೆ ಮಂಜಣ್ಣ ನಮಸ್ಕಾರ ಸರ್. ನಾನು ದುಡ್ಡು ಆಸ್ತಿ ಸಂಪಾದನೆ ಮಾಡಿಲ್ಲ ಸರ್. ದೇವ್ರನ್ನ ದುಡ್ಡು ಆಸ್ತಿ ಸಂಪಾದನೆ ಮಾಡಿಲ್ಲ ಸರ್. ಜನ ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಸರ್ ದೇವ್ರನಿಗೂ. ನಾನು ಎಷ್ಟು ದೇವ್ರನಿಗೂ ನಾನು ಈಗಲೂ ಹೋದರೆ MLAಗಳು ಸರ್, ದೇವ್ರನಿಗೆ MLAಗಳಿಗೂ ನಮಸ್ಕಾರ ಮಾಡಲ್ಲ ಸರ್. ದೇವ್ರ ಸತ್ಯ ಸರ್. ನನಗೆ ಅಲ್ಲಿ MLAಗಳು ಹೋದ್ರೆ ಈ 5 ವರ್ಷ ಆಡಳಿತ ಮಾಡಿಬಿಟ್ಟು ಕೈ ಬಿಟ್ಟುಬಿಡ್ತಾನೆ, ದುಡ್ಡು ಸಂಪಾದನೆ ಮಾಡ್ಕೊಂಡು ಕೈ ಬಿಟ್ಟುಬಿಡ್ತಾನೆ MLAಗಳವರು. ನಾನು ಹಂಗೆಲ್ಲ ಸರ್. ದೇವ್ರನಿಗೂ ದುಡ್ಡು ಕಾಸಿಲ್ಲ ಸರ್. ದೇವ್ರನಿಗೆ ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾದವ್ರು ಮುದುಕರು ಸರ್. ದೇವ್ರ ನಾನು ಹೋಗಿ
ಬಾಣ ಮಂಜನ ಕಾಫಿ ಕುಡಿ ಬರ್ರಿ, ಊಟ ಮಾಡಿ ಬರ್ರಿ. ದೇವರಣ್ಣ ಸರ್ ನಾನು ಮಾತಲ್ಲೇ ಸರ್ ದೇವರಣ್ಣಗೊಂದು ಪ್ರೀತಿ ವಿಶ್ವಾಸ ಅಷ್ಟೇ ತುಂಬೈತೆ ಸರ್. ದೇವರಣ್ಣ ಜನಗಳು ಅಷ್ಟೇ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ, ಅಷ್ಟೇ ಚೆನ್ನಾಗಿ ಪ್ರೀತಿಸ್ತಾರೆ ಸರ್ ದೇವರಣ್ಣಗೆ. ನನ್ನ ಈಗಲೂ ಅಷ್ಟೇ ಒಂದು ವಿಡಿಯೋ ಮಾಡಿದ್ರೆ ಸಾಕು ಸರ್, ದೇವರಣ್ಣ ಮಿಲಿಯನ್ ಗಂಟಲೆ ಬರ್ತದೆ. ಅಂದರೆ ನನ್ನ ಜೊತೆಲಿ ಸಪೋರ್ಟ್ ಯಾರಿಲ್ಲ, ನಾನು ಒಂದು ವಿಡಿಯೋ ಮಾಡಿದ್ರೆ ಸಾಕು ಸರ್, ಮಿಲಿಯನ್ ಗಂಟಲೆ ಬರ್ತಾರೆ ಸರ್ ದೇವರಣ್ಣಗೂ. ಆದ್ರೆ ನಾನು ಹೇಳ್ತಿದ್ದೀನಿ ಅಂತಲ್ಲ ಸರ್, ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ನಾನು ವಿಡಿಯೋ ನೋಡಿ ಸರ್ ದೇವರಣ್ಣಗೂ, ನಾನು ಪ್ರತಿ ಒಂದು ವಿಡಿಯೋ ನೋಡಿ ಅದೆಲ್ಲ ಗೊತ್ತಾಗತ್ತೆ ಸರ್. ಲಕ್ಷಗಳೆಲ್ಲ ಸರ್, ಮಿಲಿಯನ್ ಗಂಟಲೆ ಹೊಡೆಯವೆ ಸರ್. ಇಲ್ಲ ನೋಡಿದ್ದೀನಿ ಸರ್. ನೀವು ಒಂದು ಟೈಮು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ವಿಡಿಯೋ ನೋಡಿದ್ದೇನೆ. ಸರ್ ದಯವಿಟ್ಟು ಕೊಡಿ, ನಾನು ಇಲ್ಲಿ ನೀರಲ್ಲಿ ಇರೋರಿಗೆ ಸಹಾಯ ಮಾಡ್ತೀನಿ, ಸರ್. ಅನಾಥಾಶ್ರಮಕ್ಕೆ ಈ ತರ ಕಷ್ಟದಲ್ಲಿ ಸಹಾಯ ಮಾಡ್ತೀನಿ, ನಾನು ಆ ದುಡ್ಡು ತಿಂದ್ರೆ ನನ್ನ ಕಾಯಿಲೆ ಬರುತ್ತೆ. ಅಪ್ಲೋಡ್ ಮಾಡಿದ್ರು ಹೌದಾ? ಹೌದು ಸರ್. ಇದು ಗೆದ್ದ ಮೇಲೆ ಕೂಡ ನೀವು ಹಿಂಗೆ ಇರ್ತೀರಾ ಸರ್? ಸ್ವಾರ್ಥಿಗಳಾಗ್ಬಾರ್ದು ಸರ್, ದೇವ್ರ ಸತ್ತು ಸ್ವಾರ್ಥಿಗಳಾಗ್ಬಾರ್ದು ಸರ್. ನೋಡಿಗೋ ಫಸ್ಟು ನಾಳೆಗೆ ಬಿದ್ದೋಗುತ್ತೆ, ಆಮೇಲೆ ಪ್ರಾಣ ಹೋಗುತ್ತೆ. ನಾಳೆಗೆ ಬಿದ್ದೋದ್ಮೇಲೆ ತಾನೆ ಸರ್ ಪ್ರಾಣ ಹೋಗೋದು. ನಾವು ಏನು ಕೊಟ್ಟಿರ್ತೀವಿ ಮಾತನ್ನ, ಏನು ಮಾತು ಕೊಟ್ಟಿರ್ತೀವ, ಇನ್ನೂ ಒಂದು ಮಾತು ಗೊತ್ತೇನು ಸರ್, ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೊಂತೀನಿ ಸರ್. ಜೀವನಕ್ಕೆ ದುಡ್ಡು ಬೇಕು, ಜೀವನಕ್ಕೆ ದುಡ್ಡು ಅವಶ್ಯಕತೆ ಐತೆ. ಹಂಗಂದ್ಬಿಟ್ಟು ದುಡ್ಡೇ ಜೀವನ ಆಗಲ್ಲ ಸರ್. ಯಾಕಂದ್ರೆ ನನಗೆ ದುಡ್ಡಿನ ಅವಶ್ಯಕತೆ ಐತೆ, ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಹಂಚನ್ ಬಿಡಿ ಸರ್. ಯಾವುದು ಶಾಶ್ವತ ಇಲ್ಲ ಸರ್. ನಾವು ಇರೋದು ಒಂದು 60 ವರ್ಷ 70 ವರ್ಷ ಅಷ್ಟೊಳಗಡೆ ಸತ್ತೋಗ್ತಾ ಇದೀವಿ. ಇರೋ ತನಕ 4 ಜನಕ್ಕೆ ಸಪೋರ್ಟ್ ಮಾಡಿ ಖುಷಿಯಾಗಿ ಎಂಜಾಯ್ ಮಾಡೋಣ ಬಿಡಿ ಸರ್. ದೇವರಿಗೆ ಎಲ್ಲರ ಜೊತೆ ಇವತ್ತು ದಿನ ಸತ್ತೋದ್ರೆ 9-11 ದಿವಸಕ್ಕೆ ಮರ್ತೋಗ್ತಾರೆ ಸರ್. ದೇವರನ್ನ ಸತ್ತೋದ್ರೆ 9-11 ದಿವಸಕ್ಕೆ ಮರ್ತೋಗ್ತಾರೆ. ನಾನು ಸತ್ರು 5 ವರ್ಷ 10 ವರ್ಷ ಜಾಬ್ಸ್ಕೊಂತಾರಲ್ಲ ಸರ್, ನಾನು ವಿಡಿಯೋ ನೋಡಿ ಸತ್ರು 5 ವರ್ಷ 10 ವರ್ಷ ಜಾಬ್ಸ್ಕೊಂತಾರಲ್ಲ ಸರ್, ನಾನು ವಿಡಿಯೋ ನೋಡಿ ಮೆಲ್ಕಾಕಿ ನೋಡ್ತಾರಂದ್ರೆ ಇದಕ್ಕಿಂತ ಬೇಕು ಸರ್ ದೇವರಣಿಗೂ. ಯಾಕಂದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಸರ್, ದೇವರಣ್ಣ ಬಿಗ್ ಬಾಸ್ಗೆ ಹೋದ್ರೆ ಗೆದ್ದು ಬಂದು ನಾನು ಹೇಳಿ ಅರ್ಧಕ್ಕರ್ಧ ಸರ್ ದೇವರಣ್ಣ ಮೀಡಿಯಾದವ್ರನ್ನ ಕರ್ಕೊಂಡು ಹೋಗ್ತೀನಿ. ಈಗಲೂ ಅದು ಹೇಳ್ತಾ ಇದ್ದೀನಿ ಸರ್, ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್. ಮೀಡಿಯಾದವ್ರನ್ನ ಮುಂದೆನೇ ಮೀಡಿಯಾದವ್ರನ್ನ ಕರ್ಕೊಂಡೋಗಿ ಅನಾಥಾಶ್ರಮಗಳು, ವೃದ್ಧಾಶ್ರಮ, ಎಲ್ಲೆಲ್ಲಿ ಅನಾಥಾಂಶ ಬಡವರು ಎಲ್ಲರೂ ಅವ್ರಿಗೆ ಹೋಗಿ ಹೆಲ್ಪ್ ಮಾಡ್ಬೇಕಂತ ಆಸೆ ಸರ್. ದೇವ್ರ ಸತ್ತು ಹೆಲ್ಪ್ ಮಾಡ್ಬೇಕಂತ ಸರ್. ಯಾಕಂದರೆ ಇವು ಕೆಲವು ಜನ ಹೇಳ್ಕೊಂತಾರೆ, ಕೆಲವು ಜನ ಹೇಳ್ಕೊಳ್ಳಲ್ಲ. ಆದರೆ ನಾನು ಹೇಳ್ಕೊಂತ ಇದ್ದೀನಿ ಅಂದರೆ ಅದ್ರ ಅರ್ಥನೇ ಬೇರೆ ಸರ್. ದೇವ್ರ ಅದರ ಇದನ್ನೇ ಬೇರೆ ಇದೆ ಸರ್ ದೇವರಣಿಗೂ. ಓಕೆ. ಆಮೇಲೆ ನಾವು ನಿಮ್ಗೆ ಆ್ಯಕ್ಚುಲಿ ನಾವು ಬಿಗ್ ಮನ್ ಕರ್ಕೋಣ ಅಂತ ಇದ್ದಿದ್ದು. ಸೊ ನೀವು ಒಂದು ವಿಡಿಯೋ ಮಾಡಿಬಿಟ್ರಿ, ನೀವು ಇಂಥವ್ರಿಗೆ ಮಾತ್ರ ಅವಕಾಶ ಕೊಡ್ತೀರಾ, ನಮ್ಮಂಥವ್ರ ಬಡವರಿಗೆಲ್ಲ ಅವಕಾಶ ಕೊಡೋದಿಲ್ಲ, ಬರೀ ದುಡ್ಡು ಮಾಡೋರೆ ದುಡ್ಡು ಮಾಡ್ತಾರೆ, ಆ ಥರ ಈ ಥರ ಹೇಳಿದ್ರಲ್ಲ ಅವಾಗೇನು ಸ್ವಾಮಿ? ನಾನು ಅವತ್ತು ಬಾಯಿ ಏರ್ಕೊಂಡು ಹೇಳ್ದೆ ನಿಮ್ಗೆ, ಬಿಗ್ ಬಾಸ್ ಕರ್ಕೊಳ್ಳಿ ಸರ್, ನಾನು ಜನಗಳಿಗೆ ಹೆಲ್ಪ್ ಮಾಡ್ತೀನಿ, ಬಡವರ ಬಗ್ಗರಿಗೆ ಹೆಲ್ಪ್ ಮಾಡ್ತೀನಿ, ಅಂಗವಿಕಲರಿಗೆ ಹೆಲ್ಪ್ ಮಾಡ್ತೀನಿ ಅಂತ. ಅದು ಕಿವಿ ಕೇಳಿಸಿಲ್ವಲ್ಲ ನಿಮ್ಗೆ? ನಾನು ಓಪನ್ ಆಗಿ ಹೇಳ್ತೀನಿ, ಅಗ್ರಿಮೆಂಟ್ ಪೇಪರ್ ಸೈನ್ ಹಾಕ್ತೀನಿ ಅಂತ. ಅದನ್ನ ನಿಮ್ ನಂಬಲಿಲ್ಲ. ಸ್ವಲ್ಪ ಮನಸ್ತಾಪ ಆಗೋಯ್ತು ನಮ್ಮ ಟೀಮ್ ಅವ್ರಿಗೆ. ಇನ್ನೊಂದು ಸರ್, ಟ್ರೋಲ್ ಮಾಡಿದ್ದಾರೆ ಸರ್. ಟ್ರೋಲ್ ಮಾಡಿದ್ದಕ್ಕೂ ನಮಗೂ ಅವರು ಟ್ರೋಲ್ ಮಾಡಿರೋದು ಒಳ್ಳೇದೇ ಸರ್. ಯಾಕಂದರೆ ಟ್ರೋಲ್ ಮಾಡಿದ್ದಾರೆ, ಮಂಜನ ನಿಂಗೆ ನಾವೇ ಮಾತಾಡೋಕ್ಕೆ ಬರಲ್ಲ, ನಿಂಗೆ ಹಂಗತ್ತ. ಇದು ಏನು ನಾಳೆಗೆಲ್ಲಿ ಏನು ಬರುತ್ತೋ ಅದು ನುಡಿದಿದ್ದೀನಿ ಸರ್. ದೇವ್ರ ಸತ್ತ ನಾಳೆಗೆಲ್ಲಿ ಏನು ಬರುತ್ತೋ ಅದನ್ನ ಕರೆಕ್ಟಾಗಿ ಹೇಳಿದ್ದೀನಿ ಸರ್ ದೇವರಿಗೂ. ಎಲ್ಲ ಪುಂಗಿ ಹೇಳ್ತಾನೆ, ಪುಂಗಿ ಬೀಳ್ತಾನೆ, ಸುಳ್ಳು ಹೇಳ್ತಾನೆ ಅಂತ ಹೇಳ್ತಾರೆ. ಆದ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ, ಓಪನ್ ಮಾಡಿ ಹೇಳ್ತೀನಿ ಸರ್. ದೇವ್ರನ್ನ ಓಪನ್ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ. ನಾನು ಬಿಗ್ ಬಾಸ್ಗೆ ಅಂತ ಬಂದರೆ ದೇವ್ರದೇ ಇದೆ ಅಂತ ನಾನು ಗೆದ್ರೆ ದೇವರನ್ನ ಗೆಲ್ಸಾರ, ನಾನು ಅಭಿಮಾನಿ ಗೆಲ್ಸಾರ ಸರ್, ಓಟಕ್ಕೆ ಅಭಿಮಾನಿ ಗೆಲ್ಸಾರ ಸರ್. ಅಷ್ಟು ನಾನು ಅಷ್ಟು ಇದು ಕೊಡ್ತೀನಿ ಸರ್ ದೇವರನ್ನ, ಅಷ್ಟು ಭರವಸೆ ಕೊಡ್ತೀನಿ ಸರ್. ಯಾಕಂದರೆ ಈಗಲೂ ಸರ್ ನನ್ನ ಫೋನ್ ಕೊಡ್ತೀನಿ, ದಿನಕ್ಕೆ 1000 ಫೋನ್ ಬರ್ತದೆ ಸರ್. ನಾನು ಯಾವುದು ಅಟೆಂಡ್ ಮಾಡಲ್ಲ, ಯಾಕಂದರೆ ದಿನ ಫೋನ್ ಬರ್ತಾಯಿದೆ, ನಾನು ಯಾವುದು ಫೋನ್ ಅಟೆಂಡ್ ಮಾಡಲ್ಲ. ಏನು ಸರ್ ದೇವರನ್ನ ನಾನು ಯಾವ ಫೋನ್ ಅಟೆಂಡ್ ಮಾಡಲ್ಲ. ಯಾಕಂದರೆ ಬಂದಿರೋ ಅವಕಾಶಗಳೆಲ್ಲ ಕಳ್ಕೊತಿದ್ದೀನಿ. ಯಾಕೆ ಗೊತ್ತಾ, ತರಲೆ ಮಾಡೋರು ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಮಾಡೋರು ಮಾಡ್ತಾರೆ. ನಾನು ಯಾವುದು ಫೋನ್ ರಿಸೀವ್ ಮಾಡಲ್ಲ. ಹೀಗೆ ನನಗೀಗ ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗ್ತಾರೆ, ಫ್ರಾಂಕ್ ಮಾಡ್ತಾರೆ, ಭಯ ಹಾಕ್ಸ್ತಾರೆ, ಪ್ರಾಣ ಭೀತಿ ಹಾಕ್ಸ್ತಾರೆ. ಅದರಿಂದ ನಾನು ಎಲ್ಲೂ ಹೋಗಲ್ಲ ಸರ್ ದೇವರಿಗೂ. ಈಗ ಇವ್ನು ಬೆಳೀತಾ ಇದ್ದಾನೆ, ಹಾಕಿ ತುಳಿಬೇಕಂತ ಕೆಲವು ಜನ ಬೇಜನ ಇದ್ದಾರೆ ಸರ್. ಅದಕ್ಕೆ ನಾನು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ ಸರ್ ದೇವರಿಗೂ, ಹೊರಗಡೆ ಹೋಗೋದೇ ಇಲ್ಲ. ನಾನು ಕಷ್ಟ ಏನು, ನನ್ನ ಮನೆ ಏನು, ದುಡಿಮೆ ಏನು, ದುಡ್ಕೊಂಡು ಮನೇಲಿ ಇರ್ತೀನಿ ಸರ್. ನನ್ನ ಫ್ರೆಂಡ್ಸ್ಗಳು ಸಹ ಮಾಡಲ್ಲ ಸರ್, ನನ್ನ ಫ್ರೆಂಡ್ಸನ್ನು ನಾನು ನಂಬಲ್ಲ ಸರ್ ದೇವರಿಗೂ. ಯಾಕತ್ತಾ, ಇವತ್ತಿದ್ದವ್ರು ನಮ್ಮ ಹತ್ರ ದುಡ್ಡು ಆಸ್ತಿ ಅಂತಸ್ತಿದ್ರೆ, ದುಡ್ಡಿದ್ರೆ ಇವತ್ತು ನನ್ನ ಹತ್ರ ಬರ್ತಾರೆ, ದುಡ್ಡಿಲ್ಲ ಅಂದರೆ ಫ್ರೆಂಡ್ಸ್ಗಳೇ ಅವ್ರು ಸೇರಲ್ಲ ಸರ್ ದೇವರಣಿಗೂ. ಯಾಕಂದರೆ ಇವಾಗ ಇನ್ನೊಂದು, ನಾನು ಬಿಗ್ ಬಾಸಲ್ಲಿ ಗೆದ್ದು ಬಂದರೆ 100% ಸರ್ ದೇವರಣಿಗೆ ನಾನು ಜನಗಳಿಗೆ ಹೆಲ್ಪ್ ಮಾಡ್ಬೇಕಂತ ನನ್ನ ಆಸೆ ಸರ್. ನಾನು ಸತ್ತೋಗ್ಬಿಡ್ತೀನಿ, ಇವತ್ತೆಲ್ಲ ನಾನು ಸತ್ತೋಗ್ಬಿಡ್ತೀನಿ. ಎಲ್ಲಾರು ಹಂಗೆ ಅನ್ನೋದು ದುಡ್ಡು ತಗೊಂಡೆಲ್ಲ ಮನೆಗೆ ಈ ಮಾತು ಎಲ್ಲಾರು ಹಂಗೆ ಅನ್ನೋದು ದುಡ್ಡು ತಗೊಂಡೆಲ್ಲ ಮನೆಗೆ ಇಲ್ಲ ಸರ್ ದೇವರಣಿಗೂ. ಯಾಕಂದ್ರೆ ರೆಕಾರ್ಡ್ ಆಗ್ತಿದೆ ಸರ್, ಗೆದ್ದ ಮೇಲೆ ಕೂಡ ನೀವು ಮಾತು ಮಾತಾಡ್ತೀರಾ, ಇರ್ತೀರಾ ಸರ್. ನೀವೇನಂದ್ರೆ ಸರ್, ಈಗ ಲೈಕ್ಸ್ ವ್ಯೂಸ್ಗೋಸ್ಕರ, ಲೈಕ್ಸ್ ವ್ಯೂಸ್ಗೋಸ್ಕರ ದುಡ್ಡು ಬಂದ ಮೇಲೆ ಎಲ್ಲ ದುಡ್ಡು ಬರೋದಕ್ಕೋಸ್ಕರ ಹಂಗೆ ಮಾಡ್ತಾರಂದ್ರೆ ಎಲ್ಲಾರು ಹಂಗೆ ಮಾಡೋದು ಮಜಾಣ. ಫಸ್ಟ್ ಪೇಪರ್ ತಗೊಂಡಿದ್ರ ಬಾಂಡ್ ಪೇಪರ್ ನಮ್ಮ ತಾಯಿ ಸತ್ವ ಹೇಳ್ತೀನಿ, ನಮ್ಮ ಮನೆ
ಮನೆ ದೇವ್ರ ಸತ್ವ ಹೇಳ್ತೀನಿ, ನಮ್ಮ ಮೆತ್ತ ತಾಯಿ ಸತ್ವ ಹೇಳ್ತೀನಿ, ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕ್ತೀನಿ. ಇಲ್ಲ ಸರ್ ದೇವರೊಳಗೆ ಶಲ್ಲಾಟ ಆಗಲಿ ಬಿಡ್ಲಿ, ಶಲ್ಲಾಟ ಆದ್ರೂ ಒಳ್ಳೇದೇ, ಶಲ್ಲಾಟ ಆಗ್ಲಿಲ್ಲ ಅಂದ್ರೆ ಸರ್ ದೇವರೊಳಗು ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕ್ತೀನಿ ಸರ್ ದೇವರೊಳಗು. ಏನಂದ್ರಿ ನೀವು ದುಡ್ಡು ತಕೊಂಡವರೆಗೂ ಒಂಥರ, ದುಡ್ಡು ತಕೊಂಡ್ಮೇಲೆ ಒಂಥರ ಅಂತ ಹೇಳಿದ್ರಲ್ಲ. ಈಗ 10 ಬೆಳ್ಳು ಒಂದೇ ಸಮಯ ಇಲ್ಲ ಸರ್ ದೇವರೊಳಗೆ, 10 ಬೆಳ್ಳು ಒಂದೇ ಸಮಯ ಇಲ್ಲ. ಅದ್ರಲ್ಲಿ 10 ಬೆಳ್ಳು ಕಿರುಬೆಳ್ಳು ನಾನೇ ಆಗಿರ್ಬೋದೇನಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಒಳ್ಳೆತನ ನಾನೇ ಮಾಡ್ಬೋದೇನಾ ಸರ್? ನನಗೆ ಹೇಳೋದು ಒಂದೇ ಸರ್, ನನಗೂ ಯಾರು ಏನು ತಿಳ್ಕೊಂತಾರೋ ಗೊತ್ತಿಲ್ಲ. ಅದು ನನ್ನ ಮನಸ್ಸಲ್ಲಿ ಏನಿದೆ ಅಂದರೆ 10 ಜನಕ್ಕೆ ಹೆಲ್ಪ್ ಮಾಡ್ಬೇಕು ಸರ್, ದೇವ್ರ ಸತ್ತು 10 ಜನಕ್ಕೆ ಹೆಲ್ಪ್ ಮಾಡ್ಬೇಕು ಸರ್ ನಾನು. ಸೂಪರ್. ನಂದೇ ಅಂತೇನಿಲ್ಲ, ದುಡ್ಡಿನ ಅವಶ್ಯಕತೆ ಐತೆ ಸರ್. ದುಡ್ಡಿನ ಅವಶ್ಯಕತೆ ಇಲ್ದಿದ್ದು ಯಾರು ಸರ್ ಜೀವನದಲ್ಲಿ, ಭೂಮಿ ಮೇಲೆ ಯಾರಿದ್ದಾರೆ ಸರ್? ದುಡ್ಡಿನ ಅವಶ್ಯಕತೆ ಪ್ರತಿಯೊಬ್ಬರಿಗಿದೆ. ಆ ದುಡ್ಡೇನೋ ನಮಗೆ ಶಾಶ್ವತನೇ ಸರ್, ಇವತ್ತಿರುತ್ತೆ. ಎಷ್ಟೋ ಲಕ್ಷ ಸಂಪಾದನೆ ಮಾಡಿರ್ತಾರೆ, ಜಮೀನಲ್ಲೂ ಸಾವಿರಾರು ಎಕರೆ ಸಂಪಾದನೆ ಮಾಡಿರ್ತಾರೆ. ಇವತ್ತು ತಿಳಿದೇ ನಾಳೆ ಬೆಳಗ್ಗೆ ಸತ್ತೋಗ್ಬಿಡ್ತಾರೆ. ಅವೆಲ್ಲ ಮಣ್ಪಾಳೆ ಆಯ್ತಾ ಸರ್? ಕರೆಕ್ಟ್. ಮಣ್ಪಾಳೆ ಆಯ್ತಲ್ಲ. ಇನ್ನೇನು ನಂದೇನು ಸರ್ ಜೀವನ? ಅವ್ರದೇ ಹೋದ್ಮೇಲೆ ನಂದೇನು ಸರ್? ಇರತ್ತಕ್ಕ ನಾಳೆ ಜನ ಖುಷಿ ಪಡಿಸ್ಬೇಕು ಸರ್ ದೇವ್ರ ಸತ್ಯವಾಗಿ. ಸರ್ ನಾನು ಏನು ಹೇಳ್ತೀನಿ ಸರ್, ದೇವ್ರನ್ನ ಓಪನೇ ಮಾತಾಡಿ ಹೇಳ್ತೀನಿ. ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕ್ತೀನಿ ಸರ್. ದುಡ್ಡು ಬಂದ ಮೇಲೆ ಒಂಥರ, ದುಡ್ಡು ಬರ್ದಿದ್ರೆ ಒಂಥರಲ್ಲ. ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕ್ತೀನಿ. ಪ್ರಶ್ನರೇ ಬರಲಿ, ಮೀಡಿಯಾದವರೇ ಬರಲಿ, ಅವ್ರ ಮುಂದೆನೇ ನಾನು ದಾನ ಧರ್ಮ ಮಾಡ್ತೀನಿ ಸರ್ ದೇವರನಿಗೂ. ಇನ್ನೊಂದು ಮಾತು ಮಂಜು, ಏನು ಬಿಗ್ ಬಾಸಲ್ಲಿ ಬಂದಿದ್ದೆ ನೀವು ದಾನ ಧರ್ಮ ಮಾಡಬೇಕಾ? ಕಷ್ಟ ಬಿದ್ದಿದ್ದು ದಾನ ಧರ್ಮ ಮಾಡಬಾರ್ದ ಅಂತಾರೆ. ಕಷ್ಟ ಬಿದ್ದಿದ್ದು ನನ್ನ ಜೀವನಕ್ಕೆ ಎಷ್ಟು ಚೀಟಿ ಪಾಟಿ ನಾವು ಅದು ಇದು ಮನೆ ಸಂಸಾರ ನಡೆಸೋಷ್ಟೊಳಗೆ ಅದಾಗುತ್ತೆ ಸರ್. ಯಾರು ನೆಂಟರು ಬಂದರೆ ಸಂಬಳನೇ ಉಳಿಯಲ್ಲ. ಇನ್ನು ನಾನು ಬಾಧೆ ಬಿದ್ದು ಎಲ್ಲಿ ಸರ್ ನಾನು ಜನಗಳಿಗೆ ಎಲ್ಲರಿಗೂ ಹೆಂಗೆ ಸರ್ ಸಹಾಯ ಮಾಡಲಿ? ನಾನೇನು ಗೌರ್ಮೆಂಟ್ ಕೆಲಸದಲ್ಲಿ ಏನಿಲ್ಲ ಸರ್, ಒಬ್ಬ ಆರ್ಡಿನರಿ ನಾನು ದೇವಣಿಗೂ. ಏನು ಕೆಲಸ ಮಾಡಿದ್ರು ಸರ್, ಬುದ್ಧಿ ವ್ಯವಸಾಯ ಮಾಡ್ತೀನಿ, ಪ್ರತಿಯೊಂದು ಗಾರೆ ಕೆಲಸ ಮಾಡ್ತೀನಿ, ಪ್ರತಿಯೊಂದು ಮಾಡ್ತೀನಿ. ಒಬ್ಬ ಆರ್ಡಿನರಿ ನಾನು. ಗೌರ್ಮೆಂಟ್ ಸಂಬಳ ಬಂದರೆ ನೀವು ಕೇಳ್ಬೋದು, ಗೌರ್ಮೆಂಟ್ ಸಂಬಳ ಬರ್ತಾ ನೀನು ದಾನ ಧರ್ಮ ಮಾಡ್ಬೋದಂತ. ನನ್ನ ಗೌರ್ಮೆಂಟ್ ಸಂಬಳ ಬರ್ತಾ ಇಲ್ಲ, ಏನೋ ಕೂಲಿ ನಾಲಿ ಮಾಡ್ತಾ ಇದ್ದೀನಿ ಸರ್. ದೇವ್ರ ಸತ್ವ ಹೇಳ್ತೀನಿ, ಕೂಲಿ ನಾಲಿ ಮಾಡ್ತಾ ಇದ್ದೀನಿ. ಕಷ್ಟ ಬಿದ್ದಿದ್ದು ಸರ್ ದೇವರನಿಗೂ. ನನಗೂ ನನ್ನ ಪ್ರೀತಿ ಅಭಿಮಾನಿಗಳು ಸರ್. ಇವತ್ತು ನಾನು ಬೆಳೆಯೋದಕ್ಕೆ ಕಾರಣ ಸರ್, ವಿಡಿಯೋ ನಾನು ಒಬ್ಬನೇ ಮಾಡ್ತಾ ಇರೋದು. ಇಷ್ಟು ಬೆಳೆಯೋದಕ್ಕೆ ಕಾರಣ ನಾವು 7 ಕೋಟಿ ಕನ್ನಡಿಗರು ಸರ್. ದೇವ್ರ ಸತ್ವ 7 ಕೋಟಿ ಕನ್ನಡಿಗರು ಸರ್ ದೇವರನಿಗೂ. ನಾನು ಎಲ್ಲ ಇದ್ದೆ ಸರ್ ದೇವರನಿಗೂ. ಈ ಅಣ್ಣ ಇನ್ನು ಏನೋ ಬೇಕಣ್ಣ ಸರ್ ನನ್ನ ಮೆಂಟ್ಲು ಮಂಜ ಅಂತಾರೆ ಸರ್ ದೇವ್ರ ಸತ್ವಾಗ. ಸರ್ ನನ್ನ ಮೆಂಟ್ಲು ಮಂಜ ಅಂತಾರೆ ಸರ್ ದೇವ್ರ ಸತ್ವಾಗ. ಅಂದ್ರೆ ನಾನು ತಲೆನೇ ಕೆಡ್ಸ್ಕೊಂಡೆ ಸರ್. ಅವರು ಮೆಂಟ್ಲು ಮಂಜ ಅಂದ್ರು ಸರಿನೇ, ಏನು ಮಾಡ್ಕೊಂಡ್ರು ಸರಿನೇ. ದೇವ್ರ ಸತ್ತು ನಾನು ಇವತ್ತು ಅವಾಗ ಆಗಿನ ಕಾಲದಲ್ಲಿ ಒಂಥರ ಇದ್ದೆ. ಈಗ ನನ್ನ ಅಭಿಮಾನಿಗಳು ಬೆಳೆಸಾರು ಸರ್ ದೇವರನಿಗೂ. ನನ್ನಲ್ಲಿ ಏನು ಕಂಡಿದ್ದಾರೆ ಗೊತ್ತಿಲ್ಲ ಅಭಿಮಾನಿಗಳು. ಸರ್ ದೇವರನಿಗೂ ನಾನು ಒಂದು ವೀಡಿಯೋ ಹಾಕಿದ್ರೆ ಸಾಕು, ಮುಂಜಾನೆ ವೀಡಿಯೋ ಬಿಡಲಿಲ್ಲ ಅಂತ ದೇವ್ರ ಸತ್ ಕಾಯ್ತಾರೆ ಸರ್ ದೇವರನಿಗೂ. ಕಾತರದಿಂದ ಕಾಯ್ತಾ ಇರ್ತಾರೆ ಸರ್. ಒಂದು ಬಿಗ್ ಬಾಸ್ ಶೋ ಅಲ್ಲಿ ಒಂದು ವಿಟಿ ಹಾಕ್ತೀವಿ ನಿಮ್ದು ಸರ್. ಏನಂದ್ರೆ ಜನಗಳು ವೋಟ್ ಮಾಡಬೇಕು. ಬಟ್ ಅದರಲ್ಲಿ ಒಂದು ವೋಟಿಂಗ್ ಅಂತ ಬಿಡ್ತೀವಿ. ಸರಿ ಸರ್. ಸರಿನಾ? ಇವಾಗ ನೀವು ಜನಗಳನ್ನ ಮೆಚ್ಚಬೇಕು. ಸರಿ ಸರ್. ಏನಂತಂದ್ರೆ ಈಗ ನೀವು ನನಗೆ ಇಷ್ಟ ಆದ್ರೆ ತಾನೇ ನಾನು ನಿಮ್ಗೆ ಓಟ್ ಹಾಕೋದು. ಸರಿ ಇಷ್ಟ. ಹಂಗೆ ಓಟ್ ಹಾಕ್ಬೇಕಂದ್ರೆ ಕೆಲವೊಂದನ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಎಷ್ಟು ಜನ ಇದಾರೆ ಅಂತ ಏನಾದ್ರು ಗೊತ್ತಾ? ಈಗ ನೆನ್ನೆ ಭಾನುವಾರ ದಿವಸ ಎಷ್ಟು ಜನ ಹೊರಗಡೆ ಬಂದಿದ್ರು ನೋಡ್ಲಿಲ್ಲ. ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗಿದ್ದೆ. ಇವತ್ತು ಭಾನುವಾರ. ಇವತ್ತು ಎಷ್ಟು ಜನ ಎಲಿಮಿಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಯಾರು ಸರ್ ಅಂದ್ರೆ ನಾನು ಬಿಗ್ ಬಾಸ್ 24 hours ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಸರ್ ದೇವರನಿಗೂ. ಸರ್ ನಾನು ನಾನು ಬಿಗ್ ಬಾಸ್ಗೆ ಹೋದ್ರೆ ಸರ್ ನನ್ನ ಅಭಿಮಾನಿಗಳೆಲ್ಲ ನನ್ಗೆ ಓಟ್ ಹಾಕ್ತಾರೆ ಸರ್. ದೇವ್ರ ಅಷ್ಟು ಭರವಸೆ ಇದೆ ಸರ್ ದೇವರನಿಗೂ. ಓಟ್ ಹಾಕ್ತಾರೆ ಅಂತ ಭರವಸೆ ಇದೆ ಸರ್. ಎಲ್ಲಿಂದ ಫಂಡ್ ಬರ್ತದೆ ಗೊತ್ತೇ ಸರ್? ಗದಗ, ದಾವಣಗೆರೆ, ಗುಲ್ಬರ್ಗ, ರಾಯಚೂರು. ನನ್ನ ನಂಬರ್ ಹೆಂಗೆ ಸರ್ ಹೋಯ್ತು ಅಲ್ಲಿಗೆ? ಹೆಂಗ್ ಸರ್ ಹೋಯ್ತು ಅಂದ್ರೆ ಕಲಬುರ್ಗಿ ಆ ಕಡೆಯಿಂದ ಬಿಜಾಪುರ ಎಲ್ಲ ಫೋನ್ ಬರ್ತದೆ ಸರ್ ದೇವರ ನನಗೆ. ಸರ್ ನಾನು ನಿಮ್ಮ ಅಭಿಮಾನಿ ಸರ್ ಅಂತ. ಸರ್ ನಾನು ಒಂದು ವಿಡಿಯೋ ಮಾಡಿದ್ರೆ ಸರ್ ಪ್ರತಿಯೊಂದು ಆ ವಿಡಿಯೋ ಮಾಡೇನೆ ಹಾಕ್ತಾರೆ ಸರ್. ನಾನು ಇಂಥ ಏರಿಯಾದಿಂದ ಮಾಡಿದೀವಿ, ವಿಡಿಯೋ ಫಾಲೋ ಮಾಡಿದ್ದೀವಿ ಅಂತ ಇಷ್ಟು ಈ ಕಡೆಯಿಂದನೇ ಹೇಳ್ತಾರೆ ಸರ್ ದೇವನಿಗೂ. ಯಾರ ಅಭಿಮಾನಿ ಸರ್? ನನಗೆ ಎಲ್ಲರೂ ಅಭಿಮಾನಿಗಳೇ ಸರ್ ದೇವನಿಗೂ. ಅಲ್ಲ, ನೀವು ಇಷ್ಟಪಡೋ ಅಂತ ಒಂದು ಹೀರೋ ಯಾರು? ಕಿಚ್ಚ ಸುದೀಪ್ ಸರ್. ಕಿಚ್ಚ ಸುದೀಪ್ ಅವ್ರ ವಿಡಿಯೋನೇ ಮಾಡಿದ್ದೀನಿ ಸರ್ ಇಮ್ಮನ್ಸ್ ಹಾಸ್ಪಿಟಲ್ ಹತ್ರ. ಓಕೆ, ನೋಡಿದ್ದೀನಿ ಸರ್. ಒಪ್ಕೊಂಡೆ, ನಿಜ ಹೇಳಿದ್ರಿ. ಬಟ್ ಇನ್ನೊಂದು ಏನಂತಂದ್ರೆ ಇವಾಗ ನೀವು ಬಿಗ್ ಬಾಸ್ ಮನೇಲಿ ಇರ್ತೀರಾ. ಹೌದು ಸರ್. ಇವಾಗ ಅಲ್ಲಿ ಎಲ್ರಿಗೂ ಜಗಳ ಆಗುತ್ತೆ, ಎಲ್ಲರೂ ಫ್ರೆಂಡ್ ಆಗ್ತಾರೆ, ಅದು ಪರಿಸ್ಥಿತಿ ಹಂಗೆ ಮಾಡಿಸುತ್ತೆ. ಹೌದು. ನಾವು ಗೆಲ್ಬೇಕಂದ್ರೆ ಕೆಲವೊಂದನ್ನ ನಾವು ಒಬ್ರು ಕೆಟ್ಟವ್ರು ಆಗ್ಲೇಬೇಕು. ಹೌದು, ಕೆಟ್ಟವರಾಗ್ಲೇಬೇಕು. ಸೊ ಇವಾಗ ಬರ್ತಾರೆ, ಈಗ ನೀವು ಅಲ್ಲಿ ಮನ್ಸಾರೆ ಹೇಳ್ತೀರಾ ನಾನು ಸುದೀಪ್ ಅಭಿಮಾನಿ ಅಂತ. ಹೌದು ಸರ್. ಈಗ ಒಬ್ಬನು ಆಪೋಸಿಟ್ ನಾಮಿನೇಟ್ ಮಾಡಕ್ಕೆ ನಿನ್ಗೆ ಏನು ಹೇಳ್ತಾರೆ ಅಂತಂದ್ರೆ ನೀವು ಸುದೀಪ್ ಅಭಿಮಾನಿ ಅಲ್ಲ. ಅವಾಗ ನೀವು ಅವ್ರಿಗೆ ಯಾವ ಥರ ತಿಳಿಸ್ತೀರ ನಾನು ಅಭಿಮಾನಿ ಅಂತ? ಅವರು ಸುದೀಪ್ ಅಭಿಮಾನಿ ಇಲ್ಲ ಅಂತ ಅವ್ರು ಹೇಳಿದ್ರೆ
ಇಲ್ಲಿದ್ದಾರೆ ಸರ್, ಅವರು ಆಲ್ಟಲ್ಲಿ ಇದ್ದಾರೆ ಸರ್ ದೇವರಣಿಗೂ. ಅವ್ರು 1000 ಹೇಳ್ಬೋದು, ನನ್ನ ಮನಸ್ಸಲ್ಲಿ ಇರೋದು ಸುದೀಪ್ ಅಭಿಮಾನಿ ಅಂತ ನನ್ನ ಮನಸ್ಸಲ್ಲಿ ಆಲ್ಟಲ್ಲಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಸರ್? ಇವಾಗ ಇಲ್ಲ, ನೀವಿಲ್ಲ, ಅವರು ನಿಮ್ಮ ಹತ್ರ ಈ ಒಟ್ಟೆ ಈಗ ನಿಮ್ಮನ್ನ ಅವರು ಇಲ್ಲ ಅಂತ ಪ್ರೂವ್ ಮಾಡಬೇಕು. ಬಟ್ ನೀವು ಅವರು ಅಭಿಮಾನಿ ಅಂತಾನೆ ಪ್ರೂವ್ ಮಾಡಬೇಕು. ಸೊ ಪ್ರೂವ್ ಮಾಡ್ಬೇಕಂದ್ರೆ ನೀವು ಅವ್ರಿಗೆ ಹೆಂಗ್ ಪ್ರೂವ್ ಮಾಡ್ತೀರಾ? ನಾನು ಸುದೀಪ್ ಅಭಿಮಾನಿನೇ ಅಂತ ಹೆಂಗ್ ಪ್ರೂವ್ ಮಾಡ್ತೀರಾ? ಬರೀ ಮಾತಿನ ಮುಖಾಂತರ ಒಂದೇನಾ, ಅಥವಾ ಅವ್ರದ್ದು ಅವ್ರು ಹೇಳೋ ಮಾತುಗಳಾಯ್ತು, ಅವರು ತಿಳಿಸೋ ಬುದ್ಧಿ ಆ್ಯಕ್ಷನ್ಗಳಾಯಿತು, ಅವರ ಮಾಡಿರೋ ಸಾಂಗ್ಗಳಾಯಿತು, ಇಲ್ಲ ಅವ್ರ ಅಭಿಮಾನಿ ಅಂತ ನೀವು ಹೆಂಗ್ ಮಾಡ್ತೀರಾ? ಮಾತು ಬಿಟ್ಟು ಬೇರೆ ನೆಕ್ಸ್ಟ್ ಎದ್ರಲ್ಲಿ ಹೆಂಗ್ ಮಾಡ್ತೀರಾ? ಸರ್ ಅವರು ಮಾತ್ರಲ್ಲೇ ಉತ್ತರ ಕೊಡ್ತಾರೆ, ನಾವು ನೋಡೋ ಗುಣದಲ್ಲಿ ನೋಟದಲ್ಲೇ ಉತ್ತರ ಕೊಟ್ಬಿಡ್ತೀವಿ ಸರ್ ದೇವರಣಿಗೂ. ನಾವು ಸುದೀಪ್ ಸರ್ ಉತ್ತರ ಕೊಟ್ಬಿಡ್ತೀವಿ ಸರ್ ದೇವರಣಿಗೂ. ನಮ್ಮ ಸುದೀಪ್ ಸರ್ ಅವ್ರು ಮಾತಲ್ಲಿ ಉತ್ತರ ಕೊಡ್ತಾರೆ, ನಾವು ನೋಟದಲ್ಲೇ ನಮ್ಮ ಜನಗಳನ್ನೆಲ್ಲ ಬಿಡಿಸ್ತೀವಿ ಸರ್ ದೇವರಣಿಗೂ. ಅಲ್ಲಿರೋ ಜನಗಳೆಲ್ಲ ಬಿಡಿಸಾಕ್ತೀನಿ ಸರ್ ನಾನು. ಇವಾಗ ನೀವು ಮಂಜಣ್ಣ ನೀವು ಸರಿ ಇಲ್ಲ, ಇಲ್ಲಿ ಸಿಂಪತಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಒಬ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಅವಾಗ ನಿಮ್ಮ ರಿಯಾಕ್ಷನ್ ಏನು? ಬರೀ ನಾಟಕ ಮಾಡ್ತಾರೆ, ಇಲ್ಲಿ ಗೆಲ್ಲಕ್ಕೆ ಬಂದಿದ್ದಾರೆ, ಬಟ್ ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ ಬಂದಿದ್ದಾರೆ, ಅವ್ರಿಗೆ ಬಿಗ್ ಬಾಸ್ ಅವಶ್ಯಕತೆನೇ ಇಲ್ಲ, ಅವ್ರಿಗೆ ಬಿಗ್ ಬಾಸ್ ಏನಂದ್ರೇ ಗೊತ್ತಿಲ್ಲ, ಬಿಗ್ ಬಾಸ್ ಏನಂದ್ರೂ ಗೊತ್ತಿಲ್ಲ ಅಂತ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಅವಾಗ ನೀವು ಅವ್ರಿಗೆ ಮಾತು ಕೊಡೋದು ಯಾವ ಥರ? ಸರ್ ಅವ್ರು ಹೇಳ್ತಾರೆ, ಬೀದಿಲಿ ನಾಯಿ ಬಗ್ಲ್ಕೊಂಡೋದ್ರೆ ದೇವಳ ಕಾಳಾಗ್ತದೆ ಸರ್. ಒಂದು ಮಾತು, ಈಗ ಬಿಗ್ ಬಾಸ್ಗೋಸ್ಕರನೇ ನಡೆಸ್ತಾವನೆ, ಬಿಗ್ ಬಾಸ್ಕರ ನಾಟಕ ಆಡಕ್ಕೆ ಬಂದೇನ ಅಂತ ಹೇಳ್ತಾರಲ್ಲ, ಬೀದಿಲಿ ನಾಯಿ ಬಗಳುತ್ತೆ, ದೇವಳಕ್ಕೆ ಹಾಳಾಗತ್ತಲ್ಲ ಸರ್. ಅದು ನಮ್ಮಲ್ಲಿರುತ್ತೆ. ಯಾವ ಥರ ಕಂಟೆಂಟ್ ಕೊಡಬೇಕು, ಯಾವ ಥರ ಜನ ಬೀಳಿಸ್ಬೇಕು, ಯಾವ ಥರ ಅಲ್ಲಿ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಂತ ನಮ್ಮಲ್ಲಿರುತ್ತೆ. ಅವ್ರು ಅನ್ನೋರು 1000 ಜನ ಅಂತಾರೆ ಸರ್, ಅದು ತಲೆ ಕೆಡ್ಸ್ಕೊಂಬಾರ್ದು ಸರ್, ದೇವ್ರ ತಲೆನೇ ಕೆಡ್ಸ್ಕೊಂಬಾರ್ದು. ನಮ್ದು ಏನಿದು, ನಾವು ಏನಕ್ಕೆ ಹೋಗಿದ್ದೀವೋ ಅದು ನಾವು ಏನು ಮಾಡಬೇಕೋ ಅದನ್ನ ಮಾಡ್ಬೇಕು ಸರ್ ನಾವು. ಓಕೆ, ಅವನು ಉಡ್ಸ್ಕೊಂಡು ಬಿಡಿ ಸರ್, ಇನ್ನೊಂದು ಬಾಟ್ಲಿ ನೀರು ಕೊಡ್ತೀನಿ ಅವ್ನಿಗೆ ಉರ್ಸ್ಕೊಳ್ಳೋರಿಗೆ. ಈ ಥರ ನೀವು ಹೊರಗಡೆ ಹೆಂಗಿದ್ದೀರೋ ಒಳಗಡೆ ಹಿಂಗೆ ಇರಬೇಕಾಗುತ್ತೆ. ಓಕೆ ಸರ್. ಅಂದರೆ ನಿಮ್ಮ ಜನಗಳಿಗೆ ಎಂಟರ್ಟೈನ್ಮೆಂಟು ತುಂಬ ಮುಖ್ಯ. ಸರಿ, ಇವಾಗ ಈಗ ಸುದೀಪ್ ಸಾರು ಎಲ್ಲ ಬಾಸ್ನ ಮೆಚ್ಚಿಸ್ಬೇಕಂದ್ರೆ ನೀವು ಒಂದು ಸಾಂಗ್ ಆಡಬೇಕಾಗತ್ತೆ. ಇವಾಗ ಜನಗಳು ನೋಡ್ಬೇಕು, ವೋಟ್ ಮಾಡ್ಬೇಕಂದ್ರೆ ನೀವು ಸುದೀಪ್ ಸಾರ್ದು ಯಾವ ಸಾಂಗ್ ಆಡಕ್ಕೆ ಇಷ್ಟಪಡ್ತೀರಾ? ಸ್ಯಾಂಪಲ್ ನಾರ್ಮಲ್ ಒಂದು ಇಷ್ಟ ಆಗೋ ಅವ್ರು ಸುದೀಪ್ ಗೊತ್ತಿರೋ ಸಾಂಗು ಯಾವುದಾದ್ರು ಚೆನ್ನಾಗಿ ಇಷ್ಟ ಆಗಬೇಕು ಅವ್ರಿಗೆ, ಯಾಕಂದ್ರೆ ಅವ್ರ ಮನಸ್ಸಿಗೆಲ್ಲ ನಮ್ಮ ವ್ಯಕ್ತಿತ್ವ. ನೀವು ಕಿಚ್ಚ ಅಭಿಮಾನಿ ಅಂತ ಬೇರೆ ಹೇಳ್ಬಿಟ್ರಿ ಇವಾಗ. ಇವಾಗ ಅವ್ರ ಅಭಿಮಾನಿಯಾಗಿ ನೀವು ಒಂದು ಏನು ಯಾವ ಸಾಂಗ್ ಆಡಕ್ಕೆ ಇಷ್ಟಪಡ್ತೀವಿ? ಯಾವುದಾದ್ರು ನಿಮ್ಮ ಯಾವ ಸಾಂಗ್ ಸರ್? ಸುದೀಪ್ ಸಾಂಗ್ ಯಾವುದಾದ್ರು ಓಕೆ. ನನ್ನ ಪ್ರೀತಿಯ 7 ಕೋಟಿ ಕನ್ನಡಿಗರೇ, ನಾನು ಬಿಗ್ ಬಾಸ್ಗೆ ಹೋಗ್ಬೇಕಂತ ಸುಮಾರು ಹೋದ ವರ್ಷಕ್ಕೆ ಹೇಳಿದ್ದೀನಿ, ವಿಡಿಯೋ ಮಾಡಿ ಹಾಕಿದ್ದೀನಿ. ಬಿಗ್ ಬಾಸ್ಗೆ ಹೋಗ್ಬೇಕು, ನಾನು ಎಲ್ಲರ ಜನ ಮನಸ್ಸು ಗೆಲ್ಬೇಕಂತ, ದೇವರಣ್ಣ ಅವ್ರ ಮನಸ್ಸು ಸೆಳಿಬೇಕಂತ ನನ್ನ ಆಸೆ. ನೋಡಿ ದೇವರಣಿಗೂ ಸುದೀಪ್ ಸರ್ಗೋಸ್ಕರ ಒಂದು ಡೈಲಾಗ್ ಅಲ್ಲ ಸರ್, ಒಂದು ನಾಟಕನೇ ಆಡ್ಬಿಡ್ತೀನಿ. ಅಂದರೆ ಒಂದು ಕಂಟೆಂಟು ಸುದೀಪ್ ಸರ್ ಯಾವ ಥರ ನಡ್ಕೊಂಡಿದ್ದಾರೆ ಅಂತ. ಯಾಕಂದ್ರೆ ಆ ಪಿಕ್ಚರ್ ನೋಡಿದ್ದೀನಿ, ಹುಚ್ಚ ಪಿಕ್ಚರ್ ನೋಡಿದ್ದೀನಿ. ಆ ಹುಚ್ಚ ಪಿಕ್ಚರಲ್ಲಿ ಯಾವ ಥರ ಇದ್ದಾರೆ ಅಂದರೆ ಸರ್, ಆ ಸುದೀಪ್ ಸರ್ನ ಕಳ್ಳು ಬಂಡಿ ಕುಡ್ತಾರಲ್ಲ ಸರ್, ಹುಚ್ಚ ಪಿಕ್ಚರಲ್ಲಿ ಕಳ್ಳು ಬಂಡಿ ಕುಡ್ತಾರಲ್ಲ, ಮೆದ್ದೆಲ್ಲ ಚಿಂದಿ ಆಗತ್ತಲ್ಲ, ಅವತ್ತು ಕಣ್ಣಲ್ಲಿ ನೀರು ಬಂದೆ ಸರ್ ದೇವರಣಿಗೂ. ಇದು ಸೀರಿಯಸ್ ಇದು ಪಿಕ್ಚರ ಸೀರಿಯಸ್ ಮಾಡೋರು ಅಂತ ದೇವರಣಿಗೆ ಅವತ್ತು ನನ್ನ ಮೈಯಲ್ಲೆಲ್ಲ ಮೈಯಲ್ಲಿ ಜುಮ್ ಅಂದ್ಬಿಡ್ತು ಸರ್ ನನಗೆ ಅವತ್ತು. ಇವು ನೋಡಿ ಸರ್, ಅವ್ರದ್ದೇ ಒಂದು ಪಿಕ್ಚರ್ ಸರ್, ಒಂದು ಹುಡುಗಿ ಮದುವೆ ಆಗುತ್ತೆ, ಮದುವೆ ಆದಮೇಲೆ ಸುದೀಪ್ ಸರ್ಗೆ ಆಕ್ಸಿಡೆಂಟ್ ಆಗುತ್ತೆ. ಆವಾಗ ಅವರು ಮೆದ್ಲಕ್ಕೆ ಇದಾಗಿ ಅವ್ರಿಗೆ ಆಕ್ಸಿಡೆಂಟ್ ಆದಮೇಲೆ ಅವ್ರಿಗೆ ಒಂದು ಬೇಡಿ ಹಾಕ್ತಾರೆ. ಬೇಡಿ ಹಾಸ್ಪಿಟ್ಲಿಂದ, ಹುಚ್ಚ ಹಾಸ್ಪಿಟ್ಲಿಂದ ಬರ್ತಾರೆ. ಆ ಥರ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಸರ್, ಇಮಾನ್ಸ್ ಹಾಸ್ಪಿಟ್ಲ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ಥರ ಒಂದು ಸ್ವಲ್ಪ ಮಾಡಿ ನೋಡಿ ಸರ್, ಹಿಂಗೆ ಯಾರೋ ಗೀಚಿ ಹೋದ ಹಾಡು ಹಣೆಯ ಬರಹ, ದಿಕ್ಕು ದಾರಿ ತೋಚದೆ. ಯಾರೋ ಗೀಚಿ ಹೋದ ಹಾಡು ಹಣೆಯ ಬರಹ, ದಿಕ್ಕು ದಾರಿ ತೋಚದೇನೆ, ಕಾಲು ಹಣೆಯ ಬರಹ. ಅಲ್ಲಿದೆ ಸೂಪರ್, ಚೆನ್ನಾಗಿ ಮಾಡಿದ್ರೆ ಆ್ಯಕ್ಟಿಂಗ್. ಈಗ ಒಂದು ಸಾಂಗ್ ಆಡಿ. ಆಶ್ಚರ್ಯ ಆಗ್ಬಿಡುತ್ತೆ, ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಯಾವಾಗ ಇಟ್ಕೊಂಡಿದ್ರಿ ನೀವು ತಲೆಯಲ್ಲಿ? ಸರ್ ಅವ್ರು ನನ್ನ ಮನಸ್ಸಲ್ಲೇ ಇದ್ದಾರೆ ಸರ್, ಎದೆಲ್ಲಿ ಹೋಗಿದ್ದಾರೆ ಸರ್ ದೇವರಣಿಗೂ. ನಾನು ಆಲ್ಟಾಳೆ ಇದ್ದಾರೆ ಸರ್, ದೇವರಣ್ಣ ಸುದೀಪ್ ಸರ್ ಆಲ್ಟಾಳೆ ಇದ್ದಾರೆ ಸರ್. ಬಿಗ್ ಬಾಸ್ಗೆ ಹೋಗ್ಬೇಕಂತ ಸುದೀಪ್ ಸರ್ ನಾನು ಹೊಗಳ್ತಾ ಇಲ್ಲ ಸರ್ ದೇವರಣಿಗೂ. ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ನಾನು ಸುದೀಪ್ ಸರ್ ಹೊಗಳ್ತಾ ಇಲ್ಲ. ಅವ್ರು ಸುದೀಪ್ ಸರ್ ನನ್ನ ಆಲ್ಟಾಳೆ ಇದ್ದಾರೆ ಸರ್ ದೇವರಣಿಗೂ. ನಾನು ಹೇಳ್ಬಾರ್ದು, ಆದರೆ ನಾನು ಆಲ್ಟಾಳೆ ಇದ್ದಾರೆ ಸರ್ ದೇವರಣಿಗೂ.
ಇವಾಗ ನಿಮಗೆ ಬಿಗ್ ಬಾಸ್ ಅವಶ್ಯಕತೆ ಇದೆಯಾ? ಸರ್ ಬಿಗ್ ಬಾಸ್ ಅವಶ್ಯಕತೆ ಇದೆ ಅಂತ ಕೇಳ್ತೀರಿ ಸರ್ ದೇವಣಿಗೂ. ಆ ದೇವ್ರ ಮನೆಗೆ ನಾನು ಹೋಗಿ ಆ ದೇವ್ರ ಮನೆಗೆ ಗುಡಿಗೆ ಹೋಗ್ಬಿಟ್ಟು ಬರ್ಬೇಕು ನನ್ನ ಆಸೆ ದೇವ್ರ ಸರ್. ನಾನು ಗೆಲ್ತೀನಿ ಬಿಡ್ತೀನಿ ಸೆಕೆಂಡ್ ಸರ್ ದೇವಣಿಗೂ. ನಾನು ಯಾರು ಗೆಲ್ತೀನಿ ಅಂತ ನಾನು ಹೋಗಲ್ಲ ಸರ್ ದೇವಣಿಗೆ, ಗೆಲ್ಲೋಕೆ ಅಂತ ಯಾರು ಹೋಗಲ್ಲ ಸರ್. ಅಲ್ಲಿ ನಾವು ಮಾಡೋ ಪ್ರಯತ್ನ ನಾವು ಮಾಡ್ಬೇಕು ಸರ್ ದೇವಣಿಗೂ. ಒಂದು ಹುಡುಗಿನ ಲವ್ ಮಾಡೋದೇ ಆಗಲಿ, ಒಬ್ಬನ ದ್ವೇಷಿಸೋದೇ ಆಗಲಿ, ಒಬ್ಬರನ್ನ ಹಿಂಬಾಲಿಸೋದೇ ಆಗಲಿ, ಏನು ಬೇಕಾದ್ರೂ ಮಾಡಲಿ ನಾವು ಮಾಡ್ತೀವಿ. ಆದರೆ ಯಾವ ರೀತಿ ಮಾಡಬೇಕೋ ಆ ಥರ ಮಾಡ್ತೀವಿ. ನಾವು ಜನಗಳನ್ನ ಪ್ರೀತಿಸ್ತೀವಿ, ಬೆಂಬಲಿಸ್ತೀವಿ ಸರ್ ದೇವಣಿಗೂ. ಬಿಗ್ ಬಾಸ್ ಸೆಲೆಕ್ಟ್ ಆಗಿಲ್ಲ ಅಂತ ಅನ್ಕೊಳ್ಳಿ. ಇವಾಗ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಕೆಲವ್ರಿಗೆ ಇಷ್ಟು ಪೇಮೆಂಟ್ ಅಂತ ನಾವು ಫಿಕ್ಸ್ ಮಾಡ್ತೀವಿ. ಸರಿ ಹೌದಾ? ಇವಾಗ ನೀವು ಬಿಗ್ ಬಾಸ್ ಒಳಗೆ ಹೋಗ್ಬೇಕಾದ್ರೆ ಒಂದಿನಕ್ಕೆ ನೀವು ಎಷ್ಟು ಪೇಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೂಪರ್ ಆಗಿದೆ. ದುಷ್ಟು ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು. ನೀನು ನನ್ನ ಬಾಯಿಲಿ ಹುಚ್ಚ ಇದ್ದಿದೆ ಗೊತ್ತಾ ದೇವಣಿಗೂ. ಹೆಣ್ಮಕ್ಳು ಸರ್ ದೇವಣಿಗೂ ನಾವು ಸಾಯೋವರೆಗೂ ಹೆಣ್ಮಕ್ಳು ಎಷ್ಟಂತ ಕಷ್ಟ ಬೀಳ್ತಾರೆ ಸರ್ ದೇವಣಿಗೂ. ಎತ್ಕೊಂಡು ಹಿಂಗೆ ಮುದ್ದಾಡ್ತಾ ಇದ್ರೆ ನಾನು ಬಾಯಿಗೆ ಉಜ್ಬಿಟ್ಟಾನೆ ಸರ್ ಇವನು ಹುಚ್ಚ. ಇವನು ಗೊತ್ತಿಲ್ದಿರ ಬಂದ್ಬಿಟ್ಟು ಮಗ ಏನು ಫಿಗರ್ ಮಗ ಇಷ್ಟು ಚೆನ್ನಾಗೈತೆ ಅಂತಿಲ್ಲ ನೀನು. ಅಂದ್ರೆ ಹೌದಾ? ನಾನು ಒಂದು ಕಣ್ಣು ಕೊಡ್ಬೇಕಾದ್ರೆ ಕೊಟ್ಬಿಡ್ತೀನಿ. ಬಿಗ್ ಬಾಸ್ ನಡೆಸ್ತಾವ್ರೆ ಅಂದ್ರೆ ನಮ್ಮ ಎರಡು ಕಣ್ಣು ಏನು ಸರ್ ಬೇಕು? ಕೈ ಕುಯ್ದ್ರೆ ರಕ್ತ ಬರುತ್ತೆ. ಇವು ಮೂಗಿ ಉಸಿರಿಡ್ಕೊಂತೀನಿ. ಅದಕ್ಕೇನು ಅಡ್ಡ ಐತೆ ಸರ್? ನನಗೆ ಈಗ ನನಗೆ 15,000 ಕೊಡ್ತಾರೆ ಸರ್. 14,500 15,000 ಸಂಬಳ ಕೊಡ್ತಾರೆ. ನನಗೆ ಅಷ್ಟೇ ಫಿಕ್ಸ್ ಮಾಡಲಿ ಸರ್. ದೇವರನಿಗೆ ಬೇಡ್ಕೊಂತ ಇದ್ದೀನಿ, ಇವತ್ತು ಬೇಡ್ಕೊಂತಿದ್ದೀನಿ. ಎಷ್ಟು ವರ್ಷ ಆದ್ರೂ ನೀವೇ ನನಗೆ ಬಾಸ್. ಯಾರು ಗೊತ್ತಾ? 7 ಕೋಟಿ ಕನ್ನಡಿಗರೇ ನನಗೆ ಬಾಸು. ಓಟ್ ಹಾಕಿ ಗೆಲ್ಲಿಸಿ ನನ್ನ ಬಿಗ್ ಬಾಸ್ ಮನೆಗೆ ಕಳಿಸಿ.